ಶುಭದ ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ದಿನದ ವಿಶೇಷತೆ, ದಿನದ ಪಂಚಾಂಗ ಹಾಗೂ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತುತಜ್ಞರು, ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಆ ಮಲೆ ಮಹದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ. ಬಂಧುಗಳೇ, ಈ ದಿನ ತಾರೀಕು 7/7/2025 ಉತ್ತರಾಯಣ ಗ್ರೀಷ್ಮ ಋತು, ಶ್ರೀ ವಿಶ್ವವಸುನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಈ ದಿನ ಮಹಾ ನಕ್ಷತ್ರ ಆಗಿರ್ತಕ್ಕಂಥ ಅನುರಾಧ ನಕ್ಷತ್ರ ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ. ಶುಭ ಕಾಲ ಬಂದು 6ರಿಂದ 7:30 ಮಧ್ಯಾಹ್ನ 3 ಗಂಟೆಯಿಂದ 4:30 ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ 12 ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ. ಮೊದಲಿಗೆ ಈ ದಿನ ಸೌಮ್ಯ ವಾಸರ ಆಗಿರುವುದರಿಂದ ನನ್ನ ತಂದೆಯ ಪರಮೇಶ್ವರನ ಸಾನ್ನಿಧ್ಯವಾಗಿರ್ತಕ್ಕಂಥ ಮಲೈ ಮಹದೇಶ್ವರನ ಪಾದಾರವಿಂದಗಳಿಗೆ ವಂದಿಸುತ್ತಾ ಈ ದಿನ 12 ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಜಸೆ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಂಧುಗಳೇ, ಈ ದಿನ 12 ರಾಶಿ ಕಡೆಗೆ ಗಮನ ಕೊಡೋಣ. ಮೊದಲಿಗೆ ರಾಶಿಯಾಗಿರ್ತಕ್ಕಂಥದ್ದು ಮೇಷರಾಶಿ. ಮೇಷರಾಶಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ. ಒಳ್ಳೆಯ ಗುಣ ನಡವಳಿಕೆ ಇರ್ತಕ್ಕಂಥ ಕೃತಿಕಾ ನಕ್ಷತ್ರದಲ್ಲಿರ್ಬೋದು, ಅಶ್ವಿನಿ ಇರ್ಬೋದು, ಭರಣಿ ಇರ್ಬೋದು, ಇವೆಲ್ಲರಿಗೂ ಗುರು ನೀಚ ಸ್ಥಾನದಲ್ಲಿದ್ದಾನೆ, ಶನಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಆದರೂ ಕೂಡ ಇವತ್ತು ಗೌರವಯುತವಾಗಿ ನಡ್ಕೊಳ್ತೀರಿ, ಒಳ್ಳೆ ಪ್ರಾಮಾಣಿಕವಾಗಿರ್ತೀರಿ, ಯಾರ್ಯಾರಿಗೆ ಏನೇನು ಅನುಕೂಲ ಮಾಡ್ಕೊಳ್ಬೇಕೋ ಮಾಡ್ಕೊಡ್ತೀರಿ. ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ವೃಷಭ ರಾಶಿಯವರಿಗೆ ಒಳ್ಳೆತನ ಇರ್ತಕ್ಕಂಥದ್ದು ಈ ದಿನ. ಅದೇನೋ ಗೊತ್ತಿಲ್ಲ, ನಿಮ್ಮಲ್ಲಿ ಒಳ್ಳೆತನ ಅಂತ ಕಾಡ್ತದೆ. ಕೆಡಕು ಶ್ರಮ ಮಾಡೋದೇ ಇಲ್ಲ, ಬೇರೆಯವ್ರಿಗೆ ಕೆಡಕನ್ನು ಬಯಸೋದೇ ಇಲ್ಲ. ಈ ದಿನ ತುಂಬ ಚೆನ್ನಾಗಿರ್ತೀರ. ಮಿಥುನ ರಾಶಿಯವರಿಗೆ ಪ್ರಸಿದ್ಧಿಯಾಗ್ತಕ್ಕಂಥ ದಿನ. ಈ ದಿನ ತುಂಬ ಗುರುಸ್ಥಾನ ತುಂಬ ಚೆನ್ನಾಗಿದೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಕಟಕ ರಾಶಿಯವರಿಗೆ ಸಂತೃಪ್ತಿ ತರ್ತಕ್ಕಂಥ ದಿನ ಈ ದಿನ ಹೇಳಬೇಕು ಅಂದರೆ. ಮನಸ್ಕಾರಕ ಚಂದ್ರ ಆದರೂ ಕೂಡ ಇವತ್ತು ಲವಲವಿಕೆಗೆ ಆನಂದದಾಯಕವಾಗಿರ್ತೀರಿ. ಸಿಂಹರಾಶಿಯವರಿಗೆ ಬೇರೆಯವರಿಗೆ ಪ್ರೀತಿ ಪಾತ್ರರಾಗಿರ್ತೀರಿ, ಬೇರೆಯವರಿಗೆ ನೀವು ಅನುಕೂಲವನ್ನು ಮಾಡಿಕೊಡಿದ್ದೀರಿ, ಬೇರೆಯವರಿಗೆ ಹೆಲ್ಪಿಂಗ್ ನೇಚರನ್ನು ಮಾಡ್ತೀರಿ, ಕರುಣೆಯನ್ನು ತೋರಿಸ್ತಕ್ಕಂಥ ದಿನ ಈ ದಿನ. ಕನ್ಯಾ ರಾಶಿಯವರಿಗೆ ನಿರಾತಂಕವಾಗಿ ಈ ದಿನ ರಿಲ್ಯಾಕ್ಸ್ ಮೂಡಲ್ಲಿರ್ತೀರಿ. ಈ ದಿನ ಏನೇ ಕಷ್ಟ ಬಂದರೂ ಏನೇ ಇದು ಬಂದ್ರೂ ರಿಲ್ಯಾಕ್ಸ್ ಅಂದರೆ ಸಮಾಧಾನಕರವಾಗಿರ್ತಕ್ಕಂಥದ್ದು ಇರ್ತೀರಿ. ತುಲಾರಾಶಿಯವರಿಗೆ ಈ ದಿನ ಉನ್ನತ ಸ್ಥಾನಮಾನ ಸಿಗ್ತಕ್ಕಂಥ ದಿನ. ಈ ದಿನ ತುಂಬ ಚೆನ್ನಾಗಿರ್ತೀರ. ವೃಶ್ಚಿಕ ರಾಶಿಯವರಿಗೆ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಕೇಳ್ತೀರ. ಈ ದಿನ ಕೊಡಿ, ನಮಗೆ ಸಹಾಯ ಮಾಡಿ, ನಾವು ಒಂದು ಸ್ವಲ್ಪ ಏನೋ ಉನ್ನತಿ ಆಗಬೇಕು ಅಂಥೇಳಿ. ಧನುಷ್ಯ ರಾಶಿಯವರೆಗೂ ಈ ದಿನ ನೀವು ಸ್ವಲ್ಪ ಮಟ್ಟಿಗೆ ನೋವನ್ನು ತರ್ತಕ್ಕಂಥ ದಿನ. ಅಂದರೆ ಹಿಂದೆ ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಮೆನಕಾಗ್ತಕ್ಕಂಥದ್ದು, ನೆನೆಸ್ಕೊಳ್ತಕ್ಕಂಥದ್ದು, ಯೋಚನೆ ಮಾಡ್ತಕ್ಕಂಥದ್ದು, ದುಃಖ ಪಡ್ತಕ್ಕಂಥದ್ದು. ಸ್ವಲ್ಪ ಈ ದಿನ ಮಧ್ಯಾಹ್ನ 3 ಗಂಟೆವರೆಗೂ ಅಷ್ಟೊಂದು ಲವಲವಿಕೆಯಾಗಿರಿ, ಏನು ಯೋಚನೆ ಮಾಡೋದು ಬೇಡ. ಮಕರ ರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ ಈ ದಿನ ತುಂಬ ಚೆನ್ನಾಗಿದೆ. ಕೋರ್ಟ್ ವಿಚಾರದಲ್ಲಿ ಅಗ್ರಿಮೆಂಟ್ ಆಗಿರ್ಬೋದು, ಬೇರೆ ಯಾವುದೇ ವಿಚಾರದಲ್ಲಿ ಜಯ ತಂದು ಕೊಡ್ತಕ್ಕಂಥ ದಿನ ಈ ದಿನ. ಕುಂಭರಾಶಿಯವರಿಗೆ ಶಾಂತಿ ಸಮಾಧಾನವಾಗಿ ಇದ್ದುಬಿಡಿ. ಸ್ವಲ್ಪ ಮುಂಗೋಪಕ್ಕೆ ಮನಸ್ಸನ್ನು ಕೊಡ್ತೀರಿ, ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗ್ತೀರಿ. ಸ್ವಲ್ಪ ಸಮಾಧಾನವಾಗಿ ಇದ್ದುಬಿಡಿ. ಮೀನರಾಶಿಯವರಿಗೆ ಕ್ರಮಬದ್ಧವಾಗಿ ನಡಿಬೇಕು. ಈ ದಿನ ನೀವು ಆಡೋ ಮಾತಿಂದ ನಿಮ್ಮ ಜೀವನ ಅವಲಂಬಿತವಾಗಿರುತ್ತದೆ. ಕೆಟ್ಟದನ್ನು ಬಯಸಬೇಡಿ. ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಅದರಿಂದ ಪರಿಶ್ರಮವನ್ನು ಪಡ್ಕೊಂಡು ನೀವು ಚೆನ್ನಾಗಿರ್ತೀರ. ಹೀಗೆ 12 ರಾಶಿಯವರಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಉದೋ ಯಲ್ಲಮ್ಮ, ಉದೋ ಯಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾತ್ಮಲಯ, ಉಗೇ ಉಗೇ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ ಬಂಧುಗಳೇ, ಶುಭವಾಗಲಿ. ನೋಡಿದ್ರಲ್ಲ ಇಂದಿನ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು.
ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.